तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः। दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति। साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ಮಾಂಧಾತ ಚಕ್ರವರ್ತಿಯ ಕಥೆಯನ್ನು ನಾವು ಗಮನಿಸಿದ್ದೇವೆ. ಮಾಂಧಾತ ಎಂಬಂತಹ ರಾಜನಿಗೆ ತ್ರಸದಸ್ಯೋ ಅನ್ನುವಂತಹ ತ್ರಸತ್ ದಸ್ಯು ದಸ್ಯು ಅಂತಂದು ಹೇಳಿದ್ರೆ ಸಂಸ್ಕೃತದಲ್ಲಿ ಕಳ್ಳಕಾಕರು, ರಾಕ್ಷಸರು ಮುಂತಾದವರು. ಅವರು ತ್ರಸತ್ ಹೆದರಿ ಹೋಗ್ತಾ ಇದ್ರು. ಅಂದ್ರೆ ಅಂತಹ ಪರಾಕ್ರಮಿಯಾದಂತಹ ರಾಜ ಮಾಂಧಾತ ಚಕ್ರವರ್ತಿ. ಇಷ್ಟು ಕಥೆಯನ್ನು ನಾವು ನೋಡಿದ್ವು. ಯುವನಾಶ್ವನ ಮಗನಾದಂತಹ ಮಾಂಧಾತ ಎಂಬ ಚಕ್ರವರ್ತಿ ಪರಮಾತ್ಮನ ವಿಶೇಷವಾದ ತೇಜಸ್ಸು ಇವನಲ್ಲಿ ಆವಿಷ್ಟವಾಗಿತ್ತು. ಸಮಗ್ರ ಭೂಮಂಡಲವನ್ನ ಇವನು ಆಳ್ತಾ ಇದ್ದಾನೆ. ಒಂದೇ ನಿಮಿಷ. ಅಂದ್ರೆ ಮಾಂಧಾತ ಚಕ್ರವರ್ತಿ ಯುದ್ಧವನ್ನ ಮಾಡಿ ಅಥವಾ ತನ್ನ ಪರಾಕ್ರಮದ ಬಲದಿಂದಾಗಿ ಇಡೀ ಸಪ್ತದ್ವೀಪಗಳಿಂದ ಕೂಡಿದಂತಹ ಭೂಮಂಡಲವನ್ನ ತನ್ನ ವಶವನ್ನಾಗಿ ಮಾಡಿಕೊಂಡಿದ್ದ. ಇಡೀ ಭೂಮಂಡಲ ಅವನ ಹತೋಟಿಯಲ್ಲಿತ್ತು. ಇಡೀ ಜಗತ್ತಿನ ಒಡೆಯನಾದಂತಹ ಪರಮಾತ್ಮನನ್ನ ಯಜ್ಞ ಯಾಗಾದಿಗಳನ್ನ ಮಾಡಿ ಅನೇಕ ಕರ್ಮಗಳಿಂದ ಅವನು ಆರಾಧನೆ ಮಾಡ್ತಾ ಇದ್ದಾನೆ. ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲ ಋತ್ವಿಜರು, ದ್ರವ್ಯ, ಮಂತ್ರ ಇವೆಲ್ಲವನ್ನು ಕೂಡ ನನ್ನದು ಅನ್ನುವ ಭಾವನೆ ಇರಲಿಲ್ಲ. ಯಾಕೆಂದ್ರೆ ಇಡೀ ಜಗತ್ತಿನ ಚಕ್ರವರ್ತಿ ಆದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡದಾದ ಅಹಂಕಾರ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಆ ತರದ ಅಹಂಕಾರಕ್ಕೆ ಅವಕಾಶವೇ ಇಲ್ಲದೆ ಇರುವಂತೆ ಎಲ್ಲವೂ ಭಗವಂತನಿಂದ ಬಂದ ಸಂಪತ್ತು ಅನ್ನುವ ದೃಢವಾದ ವಿಶ್ವಾಸದಿಂದ ಈ ಇಡೀ ಜಗತ್ತು ಭಗವಂತನ ಅಧೀನ ಅಂತ ತಿಳಿತಾ ಇದ್ದಾನೆ. ಇಲ್ಲಿ ಒಂದು ವಿಶೇಷವನ್ನು ಹೇಳ್ತಾ ಇದ್ದಾರೆ. ನಾವು ಈ ಹಿಂದಿನ ಕಾಲದ ಪತ್ರಿಕೆಗಳನ್ನ ಇದನ್ನ ತೆಗೆದು ನೋಡಿದರೆ ಅದರಲ್ಲಿ ಒಂದು ಮಾತಿರುತ್ತೆ. ಈ ಆಂಗ್ಲರದ್ದು, ಬ್ರಿಟಿಷರದ್ದು ಸೂರ್ಯ ಮುಳುಗದ ನಾಡು ಅಂತ ಅವ್ರಿಗೆ ಪ್ರಸಿದ್ಧಿ ಇತ್ತು. ಯಾಕೆ ಅವ್ರಿಗೆ ಸೂರ್ಯ ಮುಳುಗದ ನಾಡು ಅಂತ ಕರೀತಾ ಇದ್ರು ಅಂತಂದ್ರೆ
ಅವ್ರ ದೇಶದಲ್ಲಿ ರಾತ್ರಿನೇ ಆಗೋದಿಲ್ಲ, ಆ ಕಾರಣದಿಂದ ಸೂರ್ಯ ಮುಳುಗದ ನಾಡು ಅಂತ ಹೆಸರು? ಹಾಗೇನಲ್ಲ. ಸೂರ್ಯ ಮುಳುಗದ ನಾಡು ಅಂತ ಯಾಕೆ ಕರಿತಾ ಇದ್ರು ಅಂತಂದ್ರೆ, ಯಾವುದೇ ದೇಶದಲ್ಲಿ ಸೂರ್ಯ ಮುಳುಗಿದ್ರು ಕೂಡ ಎಲ್ಲಿ ಸೂರ್ಯೋದಯ ಆಗ್ತಾ ಇತ್ತೋ ಆ ಪ್ರದೇಶದಲ್ಲಿ ಯಾವ ದೇಶ ಇರ್ತಾ ಇತ್ತೋ ಆ ದೇಶ ಬ್ರಿಟಿಷರ ಕೈಯಲ್ಲಿ ಇತ್ತು. ಅಂದ್ರೆ ಸೂರ್ಯನ ಹತೋಟಿಯಲ್ಲಿರುವಂತಹ ಈ ಸೂರ್ಯ ಉದಯಿಸುವಂತಹ ಯಾವ್ಯಾವ ಪ್ರದೇಶಗಳಿವೆಯೋ ಅದೆಲ್ಲವೂ ಅವರ ಹತೋಟಿಯಲ್ಲಿತ್ತು ಅನ್ನುವ ಅಭಿಪ್ರಾಯದಿಂದಾಗಿ ಹೇಗೆ ಅವರದ್ದನ್ನ ಸೂರ್ಯ ಮುಳುಗದ ನಾಡು ಅಂತ ಕರಿತಾ ಇದ್ರೋ ಹಾಗೆ ಇವನ ನಾಡಿಗೂ ಹೆಸರಿತ್ತು. ಎಲ್ಲೆಲ್ಲಿ ಸೂರ್ಯ ಉದಯಿಸ್ತಾನೋ, ಎಲ್ಲೆಲ್ಲಿ ಚಂದ್ರ ಉದಯಿಸ್ತಾನೋ ಎಲ್ಲ ದೇಶಗಳು ಕೂಡ ಏಕಕಾಲದಲ್ಲಿ ಈ ಮಾಂಧಾತ ಚಕ್ರವರ್ತಿಯ ಅಧೀನದಲ್ಲಿತ್ತು. ಯೌವನಾಶ್ವ ಅಂತ, ಯುವನಾಶ್ವನ ಮಗನಾದಂತಹ ಮಾಂಧಾತ ಚಕ್ರವರ್ತಿಯ ಹತೋಟಿಯಲ್ಲಿತ್ತು. ಶಶಬಿಂದು ಅಂತ ಒಬ್ಬ ರಾಜ ಇದ್ದ, ಅವನು ಚಕ್ರವರ್ತಿಯೇ, ಮಹಾ ಜ್ಞಾನಿಯಾದಂತಹ ರಾಜ ಅವನು. ಅವನಿಗೆ ಬಿಂದುಮತಿ ಅನ್ನುವ ಹೆಸರಿನ ಮಗಳಿದ್ಲು. ಅವಳಿಗೂ ಮತ್ತು ಮಾಂಧಾತ ಚಕ್ರವರ್ತಿಗೂ ಮದುವೆ ಆಯಿತು. ಈ ಮಾಂಧಾತ ಚಕ್ರವರ್ತಿಗೆ 3 ಜನ ಮಕ್ಕಳು ಅವಳಲ್ಲಿ ಹುಟ್ಟುತ್ತಾ ಇದ್ದಾರೆ. ಒಂದು ಪುರುಕುತ್ಸ, ಅಂಬರೀಷ ಮತ್ತು ಮುಜುಕುಂದ. ಅಂಬರೀಷ ಅಂತಂದ್ರೆ ನಾವೀಗ ಯಾವ ಅಂಬರೀಷನ ಕಥೆಯನ್ನು ಕೇಳಿದ್ವೋ ಆ ಅಂಬರೀಷ ಅಲ್ಲ, ಮತ್ತೊಬ್ಬ ಅಂಬರೀಷ. ಪುರುಕುತ್ಸ ಎಂಬಂತಹ ಹೆಸರಿನ ಋಷಿ, ಅಂಬರೀಷ ಎಂಬ ಹೆಸರಿನ ಚಕ್ರವರ್ತಿ, ಮುಚುಕುಂದ ಅನ್ನುವ ಹೆಸರಿನ ಚಕ್ರವರ್ತಿ. ಒಟ್ಟು 3 ಜನ ಮಕ್ಕಳು ಇವನಿಗೆ ಹುಟ್ಟುತ್ತಾ ಇದ್ದಾರೆ. ಅದಾದ್ಮೇಲೆ ಈ ಅಂಬರೀಷ ಚಕ್ರವರ್ತಿಗೆ 50 ಜನ ಸೋದರಿಯರಿದ್ರು. ಅಂದ್ರೆ ಈ ಮಾಂಧಾತ ಚಕ್ರವರ್ತಿಗಲ್ಲ, ಆ ಮಾಂಧಾತ ಚಕ್ರವರ್ತಿಗೆ 50 ಜನ ಹೆಣ್ಣು ಮಕ್ಕಳಿದ್ರು. ಇವರು 3 ಜನ ಯಾರಿದ್ದಾರೋ ಅವರ ಸೋದರಿಯರು 50 ಜನ. ಅಂದ್ರೆ ಮಾಂಧಾತ ಚಕ್ರವರ್ತಿಗೆ 50 ಜನ ಹೆಣ್ಣು ಮಕ್ಕಳು ಇದ್ರು. ಆ 50 ಜನರನ್ನ ಸೌಭರಿ ಋಷಿಗಳು ಮದುವೆ ಆದ್ರು ಅಂತ ಈ ಕಥೆಯನ್ನು ಹೇಳ್ತಾರೆ. ಏನಿದು, ಅವನಿಗೆ 50 ಜನ ಮಕ್ಕಳಿದ್ರು, ಅವರು ಇಂತಹ ಚಕ್ರವರ್ತಿಯ ಮಕ್ಕಳವರು ಸೌಭರಿ ಋಷಿಯನ್ನ ಹೇಗೆ ಮದುವೆ ಆಗ್ತಾರೆ ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರವನ್ನು ಮುಂದೆ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ಇಷ್ಟನ್ನು ನೋಡೋಣ. 9ನೇ ಸ್ಕಂದದ 7ನೇ ಅಧ್ಯಾಯದ 34ನೇ ಶ್ಲೋಕ. ಯೌವನಾಶ್ವೋಥ ಮಾಂಧಾತ ಚಕ್ರವರ್ತ್ಯವನೀಂ ಪ್ರಭು ಸಪ್ತದ್ವೀಪವತೀಂ ಏಕಃ ಶಶಾಸಾಚ್ಯುತ ತೇಜಸ. ಯುವನಾಶ್ವ ಅಂತ ಒಬ್ಬ ರಾಜ ಇದ್ದಾನೆ. ಅವನ ಮಗ ಮಾಂಧಾತೃ ಎಂಬಂತಹ ಚಕ್ರವರ್ತಿ ಭಗವಂತನ ವಿಶೇಷ ಸನ್ನಿಧಾನದಿಂದಾಗಿ ಇಡೀ ಜಗತ್ತಿಗೆ ಒಬ್ಬನೇ ಅಧಿಪತಿಯಾಗಿ, ಉಳಿದವರೆಲ್ಲರೂ ಅವನ ಸಾಮಂತರಾಜರಾಗಿದ್ದುಕೊಂಡು ಇಡೀ ಜಗತ್ತನ್ನ ಪಾಲಿಸ್ತಾ ಇದ್ದ. ಸಪ್ತ ದ್ವೀಪಗಳಿಂದ ಕೂಡಿದ ಸಮಗ್ರ ಭೂಮಂಡಲವನ್ನ ಇವನು ಆಳ್ತಾ ಇದ್ದ. ಪರಮಾತ್ಮನನ್ನ ಯಜ್ಞ ಯಾಗಾದಿಗಳಿಂದ ಆರಾಧನೆ ಮಾಡ್ತಾ ಇದ್ದಾನೆ. ಈಜೇಚ ಯಜ್ಞಂ ಕ್ರತುಭಿಃ ಆತ್ಮವಿದ್ಭೂರಿ ದಕ್ಷಿಣೈಃ ಸರ್ವದೇವಮಯಂ ದೇವಂ ಸರ್ವಾತ್ಮಕಂ ಅತೀಂದ್ರಿಯಂ. ಎಲ್ಲ ದೇವತೆಗಳಿಗೆ ನಿಯಾಮಕನಾದ ಸರ್ವೇಶ್ವರನಾದಂತಹ ಯಜ್ಞನಾಮಕನಾದಂತಹ ಪರಮಾತ್ಮನನ್ನ ಮಾಂಧಾತ ಚಕ್ರವರ್ತಿ ಅನೇಕ ದಕ್ಷಿಣೆಗಳನ್ನು ಕೊಡುವಂತಹ ಯಾಗದಿಂದಾಗಿ ಆರಾಧನೆ ಮಾಡ್ತಾ ಇದ್ದಾನೆ. ದ್ರವ್ಯಂ ಮಂತ್ರೋ ವಿಧಿರ್ಯಜ್ಞ ಯಜಮಾನಸ್ತರ್ಥರ್ತ್ವಿಜಃ ಧರ್ಮೋ ದೇಶಶ್ಚ ಕಾಲಶ್ಚ ಸರ್ವಮೇತದ್ಯದಾತ್ಮಕಂ. ಆ ಯಜ್ಞ ಯಾಗಾದಿಗಳನ್ನು ಮಾಡುವ ಸಂದರ್ಭದಲ್ಲೂ ಈ ಯಜ್ಞದಲ್ಲಿ ಬಳಸುವಂತಹ ದ್ರವ್ಯಗಳಾಗಿರಬಹುದು, ಮಂತ್ರಗಳು, ಯಾವ ಯಾವ ವಿಧಿಗಳನ್ನು ಮಾಡ್ತಾ ಇದ್ದಾರೋ ಅದು, ಯಜ್ಞ ಕ್ರಿಯೆ, ಯಜಮಾನನಾದಂತಹ ನಾನು, ಋತ್ವಿಜರು, ಇಲ್ಲಿ ಯಾವ್ಯಾವ ಪದಾರ್ಥಗಳಿಂದ ಈ ಯಜ್ಞ ಕಾರ್ಯ ಸಂಪನ್ನವಾಗ್ತಾ ಇದೆನೋ ಎಲ್ಲವೂ ಭಗವಂತನ ಅಧೀನ ಅನ್ನುವಂತಹ ನಿಶ್ಚಯಾತ್ಮಕವಾದ ಜ್ಞಾನವನ್ನು ಪಡಿತಾ ಇದ್ದಾರೆ. ಅವನ ಆ ಭಾವನೆಯಿಂದಾಗಿ ಯಜ್ಞ ಯಾಗಾದಿಗಳನ್ನು ಮಾಡುವಂತಹ ಪದಾರ್ಥ ನನ್ನದಲ್ಲ, ಎಲ್ಲವೂ ನಿನ್ನದೇ, ನನ್ನಲ್ಲಿ ನಿಂತುಕೊಂಡು ಈ ಯಜ್ಞವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಯು ನೀನೇ ಅಂತ ಅಷ್ಟು ದೃಢವಾದ ವಿಶ್ವಾಸ ಇತ್ತು.
ಆ ರಾಜನ ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು ಅಂತಂದ್ರೆ ಎಲ್ಲೆಲ್ಲಿ ಸೂರ್ಯ ಉದಯಿಸ್ತಾನೋ, ಚಂದ್ರ ಎಲ್ಲೆಲ್ಲಿ ಬೆಳಗ್ತಾ ಇದ್ದಾನ, ಆ ಎಲ್ಲ ಪ್ರದೇಶವು ಯೌವನಾಶ್ವ ಅಂದ್ರೆ ಮಾಂಧಾತ ಚಕ್ರವರ್ತಿಗೆ ಸಂಬಂಧಪಟ್ಟದ್ದಾಗಿತ್ತು. ಯಾವತ್ ಸೂರ್ಯ ಉದಯತಿ ಸ್ಮ ಯಾವತ್ ಚಂದ್ರ ಪ್ರತಿಷ್ಠತಿ ಸರ್ವಂ ತದ್ ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಯತೆ. ಮಾಂಧಾತ ಎಂಬ ಚಕ್ರವರ್ತಿಯ ಕ್ಷೇತ್ರ ಅದು ಅಂತ ಕರೆಸಿಕೊಂಡಿತ್ತು. ಇವನಿಗೆ ಬಿಂದುಮತಿ ಎಂಬಂತಹ ಶಶಬಿಂದು ರಾಜನ ಮಗಳಲ್ಲಿ 3 ಜನ ಗಂಡು ಮಕ್ಕಳಿದ್ರು. ಪುರುಕುತ್ಸ, ಅಂಬರೀಷ ಮತ್ತು ಮುಚುಕುಂದ ಅಂತ. ಮುಚುಕುಂದ ದೇವತೆಗಳಿಗೋಸ್ಕರ ನಾವು ಹಿಂದೆ ಒಬ್ಬ ರಾಜನು ಯುದ್ಧವನ್ನು ಮಾಡಿದ್ದ ಅಂತ ಹೇಳಿದ್ವಲ್ಲ, ಆ ರೀತಿಯಾಗಿ ಯುದ್ಧವನ್ನ ಮಾಡ್ಲಿಕ್ಕೆ ದೇವತೆಗಳಿಗೆ ಸಹಾಯ ಮಾಡಿದವನು. ಅವನ ಕಥೆ ಮುಂದೆ ಬರುತ್ತೆ. ಮುಚುಕುಂದನ ಕಥೆ, ಕೃಷ್ಣನ ಕಥೆಯನ್ನು ಹೇಳುವಾಗ ಜರಾಸಂಧನ ಯುದ್ಧದ ಸಂದರ್ಭದಲ್ಲಿ ಈ ಮುಚುಕುಂದನ ಕಥೆಯು ಬರುತ್ತೆ. ಅಲ್ಲಿಯೇ ನೋಡೋಣಂತೆ. ಈ 3 ಜನ ಆ ಬಿಂದುಮತಿ ಎಂಬಂತಹ ಕನ್ಯೆಯಲ್ಲಿ ಶಶಬಿಂದು ರಾಜನ ಮಗಳಾದ ಬಿಂದುಮತಿಯಲ್ಲಿ ಈ 3 ಜನ ಗಂಡು ಮಕ್ಕಳು ಹುಡ್ತಾ ಇದ್ದಾರೆ. 50 ಜನ ಹೆಣ್ಣು ಮಕ್ಕಳು ಅವನಿಗೆ ಹುಡ್ತಾ ಇದ್ದಾರೆ. ಆ 50 ಜನರು ಸೌಭರಿ ಋಷಿಗಳನ್ನ ಮದುವೆ ಆಗ್ತಾ ಇದ್ದಾರೆ. ಅವ್ರು ಎಂಥವ್ರು ಅಂತ ಮುಂದೆ ಹೇಳ್ತಾರೆ. ಶಶಬಿಂದೋರ್ದುಹಿತರಿ ಬಿಂದು ಮತ್ಯಾಂ ಅಧಾನ್ ನೃಪಃ ಪುರುಕುತ್ಸಂ ಅಂಬರೀಷಂ ಮುಚುಕುಂದಂಚ ಯೋಗಿನಂ. ಯೋಗಿಯಾದ ಮುಚುಕುಂದ ಮುಂತಾದವರು ಎಲ್ಲರನ್ನೂ ಕೂಡ ಮಕ್ಕಳನ್ನಾಗಿ ಪಡಿತಾ ಇದ್ದಾನೆ. ಅವರ ಮಕ್ಕಳು 50 ಜನ ಇದ್ರು, ಮತ್ತೆ ಹೆಣ್ಣು ಮಕ್ಕಳು. 50 ಜನರನ್ನ ಸೌಭರಿ ಋಷಿಗಳನ್ನ ಇವರೇ ಪತಿಯನ್ನಾಗಿ ವರಿಸಿದರು. ಇದರಲ್ಲಿ ಒಂದು ವಿಶೇಷ ಇದೆ. ಸೌಭರಿ ಋಷಿಗಳು ನನ್ನನ್ನು ಮದುವೆ ಆಗಿ ಅಂತ ಯಾರನ್ನೂ ಬೇಡ್ಕೊಳ್ಳಿಲ್ಲ. ಇವರನ್ನು ನೋಡಿದಂತಹ ಆ ಸ್ತ್ರೀಯರೆಲ್ಲರೂ ಕೂಡ ಇವನೇ ನನಗೆ ಗಂಡನಾಗ್ಬೇಕು ಅಂತ ಬಹಳ ಆಸೆಯಿಂದ ಇವರನ್ನ ಮದುವೆಯಾದ್ರು. ಅದೇನಿದೆ ಕಥೆ ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ಕಥೆಯನ್ನು ಹೇಳ್ಬಿಡ್ತೇನೆ. ಅದಾದ್ಮೇಲೆ ಸೌಭರಿ ಋಷಿಗಳ ಪ್ರಭಾವ ಏನು ಅನ್ನೋದನ್ನು ಮತ್ತೆ ಕೊನೆಯಲ್ಲಿ ಹೇಳ್ತೇನೆ. ಅವರ ಆ ಪಶ್ಚಾತ್ತಾಪದ ಮಾತುಗಳೆಲ್ಲ ಇಲ್ಲಿ ಕೆಲವೊಂದಿಷ್ಟು ಬರುತ್ತೆ. ಅದೆಲ್ಲವೂ ಕೂಡ ನಮ್ಮ ಉದ್ದೇಶದಿಂದ ಮಾಡಿದ್ದೇ ಹೊರತ ಅವರು ಅದನ್ನ ಮಾಡ್ಬೇಕಾಗಿಲ್ಲ ಅನ್ನುವಂಥದ್ದು ಕಥೆ ಒಂದಿಷ್ಟಿದೆ. ಮತ್ತೆ ನಂತರದಲ್ಲಿ ಹೇಳ್ತೇನೆ. ಯಮುನಾ ನದಿಯ ತೀರದಲ್ಲಿ ಆಳವಾದಂತಹ ಮಡು, ಆ ನೀರಿನ ಆಳವಾದಂತಹ ಜಾಗದಲ್ಲಿ ಮುಳುಗಿಕೊಂಡು ಬಹಳ ದೊಡ್ಡದಾದ ತಪಸ್ಸನ್ನ ಮಾಡ್ತಾ ಇದ್ರು. ಈ ರೀತಿಯಾಗಿ ತಪಸ್ಸನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಅಂತಹ ಋಷಿಗಳೆಲ್ಲರೂ ಕೂಡ ತಪಸ್ಸನ್ನು ಯಾವ ರೀತಿಯಾದ ತಪಸ್ಸನ್ನು ಮಾಡ್ಲಿಕ್ಕೆ ಅಂಜಿ ಬಿಡ್ತಾರೋ ಅಂತಹ ದೊಡ್ಡದಾದ ಘೋರವಾದ ತಪಸ್ಸನ್ನು ಮಾಡ್ಲಿಕ್ಕೆ ಅಂತ ಇವರೆಲ್ಲ ಸಿದ್ಧರಾಗಿದ್ದಾರೆ. ತಪಸ್ಸನ್ನು ಮಾಡ್ತಾ ಇದ್ದಾರೆ. ಯಮುನಾ ನದಿ ಆಳದಲ್ಲಿ ಮುಳುಗಿದ್ದಾರೆ, ದೊಡ್ಡ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನೋಡಿ, ಇದೇ ಕಥೆಯನ್ನ ಇನ್ನೊಂದಕ್ಕೂ ಲಿಂಕ್ ಮಾಡಿ ಆಮೇಲೆ ಹೇಳ್ತಾರೆ. ಅವರು ಆ ಸರೋವರದಲ್ಲಿ 2 ಮೀನುಗಳು, ಗಂಡು ಮತ್ತು ಹೆಣ್ಣು ಮೀನುಗಳೆರಡೂ ಕೂಡ ಪರಸ್ಪರ ಪ್ರಣಯದಲ್ಲಿ, ಪ್ರೀತಿಯಲ್ಲಿ, ವಿಹಾರದಲ್ಲಿ ಆಸಕ್ತವಾಗಿದ್ವು. ಬಹಳ ಸುಖ ಪಡ್ತಾ ಇವೆ ಅಂತ ಅದನ್ನ ನೋಡಿ, ಅಯ್ಯೋ ನಾನು ಇಷ್ಟು ದಿವಸ ತಪಸ್ಸನ್ನು ಮಾಡಿದ್ದೇನೆ, ಇರ್ಲಿ ನಾನು ಕೂಡ ಈ ತರದ ಸುಖವನ್ನು ಅನುಭವಿಸಬೇಕು ಅಂತಂದುಕೊಂಡು ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ಇವನ ದೇಶದ ಅಧಿಪತಿಯಾದಂತಹ ಮಾಂಧಾತ ಚಕ್ರವರ್ತಿಯ ಬಳಿಯಲ್ಲೇ ಬಂದ್ರು. ನಿನಗೆ 50 ಜನ ಮಕ್ಕಳಿದ್ದಾರಲ್ಲ, ಯಾರಾದ್ರೂ ಒಬ್ಬ ಮಗಳನ್ನ ನನಗೆ ಮದುವೆ ಮಾಡಿಕೊಡು, ನಾನು ಸಾಂಸಾರಿಕವಾದ ಸುಖಗಳನ್ನು ಅನುಭವಿಸಬೇಕು ಅಂತಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ರಾಜ ಹೇಳ್ದ, ನೋಡಪ್ಪ 50 ಜನ ನನಗೆ ಹೆಣ್ಣು ಮಕ್ಕಳಿದ್ದಾರೆ, ನೀನ್ ಹೋಗು, ನಿನ್ನನ್ನು ಯಾರು ಮದುವೆ ಆಗಬೇಕು ಅಂತ ಹೇಳ್ತಾರೋ ನಾನು ಅವಳನ್ನ ಯಥೇಚ್ಛವಾಗಿ ನಿನಗೆ ದಾನ ಮಾಡಿಬಿಡ್ತೇನೆ, ವಿಚಾರ ಮಾಡಬೇಡ, ಖಂಡಿತವಾಗಿ ನೀನು ಹೋಗು ಅಂತ ಹೇಳಿದ. ರಾಜನ ಔದಾರ್ಯ ಗುಣ ಎಷ್ಟು ಚೆನ್ನಾಗಿದೆ ಅಂತ ನಮಗನ್ಸತ್ತಲ್ಲ. ಆದ್ರೆ ತನ್ನ ಮಗಳ ಮೇಲಿನ ಪ್ರೀತಿಯಿಂದ ಈ ರೀತಿಯಾಗಿ ಹೇಳಿದ ಮಾಂಧಾತ ಚಕ್ರವರ್ತಿ. ಯಾಕೆ ಇವನು ಹೇಗಿದ್ದ ಅಂತಂದ್ರೆ,
ಸೌಭರಿ ಋಷಿ ಈ ಮಾಂಧಾತ ಚಕ್ರವರ್ತಿಯ ಮನೆಗೆ ಬಂದಾಗ ಹೇಗಿತ್ತು ಇವನ ಆಕಾರ ಅಂತಂದ್ ಹೇಳಿದ್ರೆ, ಯಾವ ಸ್ತ್ರೀಗೂ ಕೂಡ ಇವನ ದೇಹದ ಆಕಾರ ಮೆಚ್ಚುಗೆ ಆಗುವಂತಹದ್ದಲ್ವೇ ಅಲ್ಲ. 100 ವರ್ಷಗಳಿಂದ ನೀರಿನ ಮಡುವಿನಲ್ಲಿ ಮುಳುಗಿ ತಪಸ್ಸನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಇವನ ಶರೀರ ಎಲ್ಲ ಸುಕ್ಕುಗಟ್ಟಿ ಹೋಗಿದೆ. ಯಾರಿಗೂ ಅಯ್ಯೋ ಮುದುಕ, ನಾವು ಈ ಕಥೆಯನ್ನು ನೋಡಿದ್ವಲ್ಲ ಹಿಂದೆ, ಚವನ ಋಷಿಗಳ ಕಥೆಯನ್ನ, ಸುಕನ್ಯೆ ಮತ್ತು ಚವನ ಋಷಿಗಳ ಕಥೆಯನ್ನ. ಹಾಗೆ ಇಲಿಯೂ ಕೂಡ ಬಹಳ ವೃದ್ಧನಾದವನು, ಮೈ ಎಲ್ಲ ಚರ್ಮ ಸುಕ್ಕುಗಟ್ಟಿ ಹೋಗಿದೆ, ಕೂದಲೆಲ್ಲವೂ ಬಿಳಿಯಾಗಿ ತುಂಬಾ ಜರ್ಜರಿತವಾದಂತಹ ದೇಹ ಇದೆ, ತಲೆ ಕೂದಲೆಲ್ಲ ಉದುರಿ ಹೋಗುವ ಹಂತಕ್ಕೆ ಬಂದಿದೆ, ಬಿಳಿಯಾಗಿ ಬಿಟ್ಟಿದೆ, ತಲೆ ಕಂಪಿಸ್ತಾ ಇದೆ, ಅಲ್ಲ ಆಡ್ತಾ ಇದೆ. ಅಂದ್ರೆ ತಲೆಯ ಮೇಲಿನ ಶಕ್ತಿಯೂ ಕೂಡ, ಅದರ ನಿಯಂತ್ರಣದ ಶಕ್ತಿಯೂ ಕೂಡ ಇವನಲ್ಲಿ ಇಲ್ಲ, ಪೂರ್ತಿಯಾಗಿ ತಲೆ ಕಂಪಿಸಿ ಹೋಗ್ತಾ ಇದೆ. ಇವನನ್ನು ನೋಡಿ ಯಾವುದಾದ್ರೂ ಒಬ್ಬ ತಂದೆ ಹೆಣ್ಣು ಮಕ್ಕಳನ್ನು ಪಡೆದವನು ತನ್ನ ಮಗಳನ್ನ ಯುವಕನಾದ ಸುಂದರನಾದಂತಹ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿ ಅವಳು ಸಂಸಾರದಲ್ಲಿ ಸುಖ ಪಡುವುದನ್ನು ನೋಡಿ ಸಂತೋಷ ಪಡಬೇಕು ಅಂತ ಅವನ ಮನಸ್ಸಿನಲ್ಲಿ ಭಾವನೆ ಇರುತ್ತೆ. ಯಾವ ವ್ಯಕ್ತಿಗೆ ಇಂಥ ಮುದುಕನಿಗೆ ಕೊಟ್ಟು ತನ್ನ ಮಗಳನ್ನು ಮದುವೆ ಮಾಡ್ಬೇಕು ಅಂತಿರತ್ತೆ ಹೇಳಿ? ಆಮೇಲೆ 50 ಜನ ಹೆಣ್ಣು ಮಕ್ಕಳಿದ್ದಾರೆ, ಯಾರಾದ್ರೂ ಒಬ್ಬರನ್ನು ಕರ್ಕೊಂಬಂದು ನೀನ್ ಇವರನ್ನು ಮದುವೆ ಆಗೋ ಅಂತ ಹೇಳಿ ಮದುವೆ ಮಾಡಿಕೊಟ್ಟು ಇನ್ನುಳಿದ 49 ಜನರಿಗೆ ಒಳ್ಳೆ ಯುವಕರಾದಂತಹ ವ್ಯಕ್ತಿಗಳನ್ನ ಮದುವೆ ಮಾಡಿ ಕೊಟ್ರು ಅಂತಂದ್ ಹೇಳಿದ್ರೆ ಏನಾಗ್ಬೇಕು ಇವಳ ಪರಿಸ್ಥಿತಿ? ಅಯ್ಯೋ ನಮ್ಮಪ್ಪ ನನಗೆ ಮೋಸ ಮಾಡಿಬಿಟ್ಟ, ನನಗ್ ಮುದುಕನನ್ನ ಗಂಟು ಹಾಕ್ಬಿಟ್ಟ ಅಂತ ಅವ್ರೆಲ್ರೂ ಆಡಿಕೊಳ್ಳೋದಿಲ್ವಾ? ತನ್ನ ಮಗಳು ತನ್ನ ಮೇಲೆ ದ್ವೇಷ ಮಾಡೋದಿಲ್ವೇನೋ ಅಂತಂದುಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ರಾಜ ಉಪಾಯ ಮಾಡಿ, ನಾನ್ ಹೇಳೋದಿಲ್ಲ, ನೀನೇ ಯಾರಾದ್ರೂ ಒಬ್ಬರನ್ನ ನೋಡು, ಯಾರಾದ್ರೂ ನಿನ್ನನ್ನು ಮದುವೆ ಆಗ್ಲಿಕ್ಕೆ ಒಪ್ಪಿಗೆ ಕೊಟ್ರು ಅಂತಂದ್ ಹೇಳಿದ್ರೆ ಖಂಡಿತವಾಗಿ ನಾನು ನಿನಗ್ ಮದುವೆ ಮಾಡಿ ಕೊಡ್ತೇನೆ, ಧಾರೆ ಎರೆದು ಕೊಡ್ತೇನೆ ಅಂತ ಈ ರೀತಿಯಾಗಿ ಹೇಳ್ದ. ಅಂದ್ರೆ ಅವನಿಗೆ ಏನಿತ್ತು ಅಂದ್ರೆ, ಈ ಮುದುಕನನ್ನ ಯಾರು ಮದುವೆ ಆಗ್ತಾರೆ? ಯಾರು ಮದುವೆ ಆಗೋದಿಲ್ಲ ಅಂತ ಹೇಳಿದಾಗ ಇವನಿಗೆ ಅವಮಾನವಾಗಿ ಹೋಗ್ತಾನೆ, ಅಥವಾ ನಾನು ಮದುವೆಗೆ ಹೆಣ್ಣನ್ನು ಕೇಳಲಿಕ್ಕೆ ಬರಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪವನ್ನಾದ್ರೂ ಪಡ್ತಾನೆ. ನಾನ್ ಸುಮ್ನೆ ಹೇಳ್ಬಿಟ್ಟು ನಿನಗ್ ವಯಸ್ಸಾಗಿದೆ, ಶರೀರದ ಚರ್ಮ ಎಲ್ಲ ಸುಕ್ಕಟ್ಟಿದೆ, ನಿನಗೇನ್ ಮದುವೆ ಮಾಡ್ಕೊಡೋದು ಅಂತ ಹೇಳ್ಬಿಟ್ರೆ ನನ್ನ ಮೇಲೆ ಸಿಟ್ಟು ಬಂದ್ಬಿಡುತ್ತೆ. ನಾನು ಹಾಗೆ ಹೇಳೋದು ಸರಿ ಆಗೋದಿಲ್ಲ. ಹಾಗಾಗಿ ನಾನು ಹೇಳೋದಿಲ್ಲ, ಇವನೇ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತ ಅಲ್ಲಿ ಕಳಿಸ್ತ. ತನ್ನ ಮಕ್ಕಳಲ್ಲಿ ಯಾರು ಒಬ್ರು ಇವನನ್ನು ಮದುವೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಹೋಗಯ್ಯ ಅಂತ ಕಳಿಸ್ತಾ ಇದ್ದಾರೆ. ಈ ಮನಸ್ಸಿನ ಭಾವನೆ ಎಲ್ಲ, ರಾಜನ ಈ ಮನಸ್ಸಿನ ಗೊಂದಲಗಳೆಲ್ಲ ಸೌಬರಿ ಮುನಿಗಳಿಗೆ ಅರ್ಥ ಆಯ್ತು. ಆಮೇಲೆ ಇದು ಸರಿ ಅಂತ ಅನ್ಕೊಂಡ್ರು, ತಪ್ಪು ಅಂತ ಅನ್ಕೊಳ್ಳಿಲ್ಲ ಅವ್ರು. ಯಾಕೆ ಎಲ್ರಿಗೂ ಗೊತ್ತಿರತ್ತಲ್ವಾ, ಯಾರಿಗೆ ತನ್ನ ಮಕ್ಕಳನ್ನ ಯೌವನದಲ್ಲಿ ಇರುವಂತಹ ನವತರುಣಿಯರನ್ನ ಮುದುಕನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಯಾರಿಗಾದ್ರೂ ಆಸೆ ಇರತ್ತೇನು? ಇರೋದಿಲ್ಲ. ಅದಕ್ಕೋಸ್ಕರ ರಾಜನ ನನ್ ಹೀಗೆ ಇಂಡೈರೆಕ್ಟ್ ಆಗಿ ತಿರಸ್ಕಾರ ಮಾಡ್ತಾ ಇದ್ದಾನೆ ಅಂತ ಸೌಭರಿ ಋಷಿಗಳಿಗೆ ಯೋಚನೆ ಬಂತು. ಅದಕ್ಕೇನ್ ಮಾಡಿದ್ರು ಅಂತಂದ್ರೆ, ತಮ್ಮ ತಪಸ್ಸಿನ ಪ್ರಭಾವದಿಂದ ಒಂದು ಅದ್ಭುತವಾದ ಶರೀರವನ್ನು ಸ್ವೀಕಾರ ಮಾಡಿದ್ರು. ಎಂತಹ ಶರೀರ ಅಂತಂದ್ರೆ, ದೇವತಾ ಸ್ತ್ರೀಯರು ಕೂಡ ಬಯಸುವಂತಹ ಶರೀರ, ಅದ್ಭುತವಾದ ಶರೀರ. ಎಂತಹ ದೇವತೆಗಳೇ ಆದ್ರೂ ಕೂಡ ಇಂತಹ ರೂಪ ಯೌವನಗಳನ್ನು ನೋಡಿದರೆ ನನಗೆ ಇವನು ಗಂಡನಾಗ್ಬೇಕು ಅಂತ ಅಂದುಕೊಳ್ಬೇಕು, ಅಂತಹ ಅದ್ಭುತವಾದ ಶರೀರವನ್ನು ಸ್ವೀಕಾರ ಮಾಡಿದ್ರು. ದೇವತೆಗಳೇ ನನ್ನನ್ನು ವರಿಸ್ತಾರೆ ಅಂತಾದ್ರೆ ಇನ್ನು ಸಾಮಾನ್ಯ ಸ್ತ್ರೀ ಬೇರೆ ಇವಳು. ಮನುಷ್ಯ ಸ್ತ್ರೀಯರು ಖಂಡಿತವಾಗಿ ನನ್ನನ್ನ ಪ್ರೀತಿ ಮಾಡೇ ಮಾಡ್ತಾರೆ, ಮದುವೆ ಆಗ್ಬೇಕು ಅಂತ ಒಪ್ಪಿಕೊಳ್ತಾರೆ ಅಂತಂದುಕೊಂಡು ಅಂತಹ ಅದ್ಭುತವಾದ ಶರೀರವನ್ನು ಸ್ವೀಕಾರ ಮಾಡ್ತೇನೆ ಅಂತ ತಮ್ಮ ತಪಸ್ಸಿನ ಪ್ರಭಾವದಿಂದ, ಯೋಗ ಶಕ್ತಿಯ ಪ್ರಭಾವದಿಂದಾಗಿ ಸೌಬರಿ ಮಹರ್ಷಿಗಳು ಅಂತಹ ಶರೀರವನ್ನು ತಗೊಂಡ್ರು. ರಾಜ ಸಂಪದ್ಭರಿತವಾದ ಕನ್ಯೆಯ ಅಂತಃಪುರ
ಬರೀ ತನ್ನ ಹೆಣ್ಣು ಮಕ್ಕಳು ಮಾತ್ರ ಇರ್ತಾ ಇದ್ದಂತಹ ಅಂತಃಪುರದ ಒಳಗಡೆಯಲ್ಲಿ ಈ ಸೌಹರಿ ಮುನಿಯನ್ನೇ ಕಳಿಸ್ತಾ ಇದ್ದಾನೆ. ಕಳಿಸುವಾಗಲೂ ಹೀಗೆ ಇತ್ತು, ಜರ್ಜರಿತವಾದ ಶರೀರವೇ ಇತ್ತು. ಒಳಗಡೆ ಪ್ರವೇಶ ಮಾಡೋದೇ ತಡ, ತಮ್ಮ ಯೋಗ ಪ್ರಭಾವದಿಂದ ಅಂತಹ ಅದ್ಭುತವಾದ ಶರೀರವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೊದಲಿಗೆ ಒಂದು ಮೆಸೇಜ್ ಬಂದಿತ್ತು, ನಿಮ್ಮಪ್ಪ ಒಬ್ಬ ಸೌವರಿ ಮಹರ್ಷಿಗಳನ್ನ ಕಳಿಸ್ತಾ ಇದ್ದಾರೆ, ನಿಮಗೆ ಯಾರಿಗಾದ್ರೂ ಬೇಕು ಅಂತಂದು ಹೇಳಿದ್ರೆ ಅವನನ್ನ ಮದುವೆ ಆಗಬಹುದು ಅಂತ ಈ ರೀತಿಯಾಗಿ ಒಂದು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಅದಕ್ಕೆ ಯಾರು ಬರ್ತಾನೆ ನೋಡೋಣ ತಾಳು ಅಂತ ಅವ್ರಿಗೆ ಇವನ್ ಮುದುಕನಾಗಿದ್ದಾನೆ, ಹಂಗಿದ್ದಾನೆ ಹಿಂಗಿದ್ದಾನೆ ಅಂತ ಏನು ಹೇಳಿದ್ದಿಲ್ಲ ಮಂದಹಾಸ ಚಕ್ರವರ್ತಿ. ಒಳಗಡೆಯಲ್ಲಿ ಬರ್ತಾ ಇದ್ದಾನೆ, ಇವನ ರೂಪ, ಸೌಂದರ್ಯ, ಆಕಾರ, ಜ್ಞಾನ ಇವೆಲ್ಲವನ್ನ ಗಮನಿಸಿದಾಗ 50 ಜನರಲ್ಲಿ ಜಗಳ ಶುರು ಆಯ್ತಂತೆ. ಇವನೇ ನನಗೆ ಅನುರೂಪನಾದ ಪತಿ, ಇವನೇ ನನಗ್ ಗಂಡ ಆಗ್ಬೇಕು, ಇವನೇ ಗಂಡ ಆಗ್ಬೇಕು ಅಂತ ಅಂದುಕೊಂಡು ಪರಸ್ಪರ ತಾವು ಅಕ್ಕ ತಂಗಿಯರು ಅನ್ನುವಂತಹ ವಿಷಯವನ್ನು ಮರೆತು ಇವನದ್ ನಾನ್ ಮದುವೆ ಆಗ್ಬೇಕು, ಇವನನ್ನ ನಾನ್ ಮದುವೆ ಆಗ್ಬೇಕು ಅಂತ ಕಚ್ಚಾಟ ಶುರು ಮಾಡಿದ್ರಂತೆ. ಅಷ್ಟು ಜಗಳ ಶುರು ಆಯ್ತು. ಮೊದಲಿಗೆ ಇಷ್ಟು ಶ್ಲೋಕಗಳ ಭಾವಾರ್ಥವನ್ನು ನೋಡೋಣಂತೆ. 40ನೇ ಶ್ಲೋಕ 7ನೇ ಅಧ್ಯಾಯದ್ದು. ಯಮುನಾಂತರ್ಜಲೆ ಮಗ್ನಃ ತಪ್ಯಮಾನಃ ಪರಂ ತಪಃ ನಿರ್ವೃತಿಂ ಮೀನರಾಜಸ್ಯ ವೀಕ್ಷ್ಯ ಮೈಥುನ ಧರ್ಮಿಣಃ. ಯಮುನಾ ನದಿಯ ಮಡುವಿನಲ್ಲಿ ತಪಸ್ಸನ್ನ ಮಾಡ್ತಾ ಘೋರವಾದಂತಹ ಯೋಗ ಶಕ್ತಿಯನ್ನು, ಘೋರ ಅಂತಂದ್ರೆ ನಮಗೆ ಚಿಂತಿಸಲು ಅಶಕ್ಯವಾದಂತಹ ಯೋಗ ಶಕ್ತಿಯನ್ನು ಪಡೆದಂತಹ ಸೌವರಿ ಮಹರ್ಷಿಗಳು ಒಮ್ಮೆ ಆ ಯಮುನಾ ಜಲದ ಮಧ್ಯದಲ್ಲಿ ವಿಹಾರ ಮಾಡ್ತಾ ಇದ್ದಂತಹ ಮೀನುಗಳನ್ನ ನೋಡ್ತಾ ಇದ್ದಾರೆ. ಅವುಗಳು ಎರಡು ಪರಸ್ಪರ ಗಂಡು ಹೆಣ್ಣು 2 ಮೀನುಗಳು ವಿಹಾರ ಮಾಡ್ತಾ ಇವೆ. ಅದನ್ನ ನೋಡಿ ನಾನು ಆ ಥರದ ಸುಖವನ್ನ ಅನುಭವಿಸಬೇಕು ಅಂತ ಅಂದುಕೊಂಡು ಯಾರ ಬಳಿಯಲ್ಲಿ ಹೋಗಿ ಕೇಳೋದು, ನಾನು ಋಷಿ, ನನ್ನ ಯೋಗ್ಯತೆಗೆ ತಕ್ಕಂತಹ ಹೆಣ್ಣು ರಾಜನ ಮನೆಯಲ್ಲೇ ಸಿಗತ್ತೆ ಅಂತ ಅಂದುಕೊಂಡು ಆ ದೇಶದ ರಾಜನಾಗಿದ್ದಂತಹ ಮಾಂಧಾತ ಚಕ್ರವರ್ತಿಯ ಬಳಿಯಲ್ಲೇ ಬರ್ತಾನೆ. ಬಂದು ಮಾಂಧಾತ ರಾಜನ ಬಳಿಯಲ್ಲಿ 50 ಹೆಣ್ಣು ಮಕ್ಕಳಿದ್ದಾರೆ ಅಂತ ಪ್ರಸಿದ್ಧಿ ಇದೆ ನಿನಗೆ, ನನ್ನಲ್ಲಿ 50ರಲ್ಲಿ ಒಬ್ಬಳು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡು, ಧಾರೆ ಎರೆದು ಕೊಡು, ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಾ ಇದ್ದ. ರಾಜ ಹೇಳಿದ, ನಿನಗೆ ಯಾರಾದ್ರೂ ಒಬ್ಬರಾದ್ರೂ ನಿನ್ನನ್ನು ಒಪ್ಕೊಂಡ್ರೆ ಅವ್ರನ್ನ ಮದುವೆ ಮಾಡಿಕೊಡ್ತೇನೆ. ಆ ಹೆಣ್ಮಕ್ಳಿಗೆ ಬಲವಂತ ಮಾಡ್ಲಿಕ್ಕೆ ಬರೋದಿಲ್ಲ, 50 ಜನ ಇದ್ದಾರೆ, ಯಾರು ಒಬ್ಬರು ನಿನ್ನನ್ನು ಒಪ್ಪಿಕೊಂಡ್ರು ಅವ್ರನ್ನ ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿದ. ಜಾತ ಸ್ಪೃಹೋ ನೃಪಂ ವಿಪ್ರಹ ಕನ್ಯಾಂ ಏಕಾಂ ಅಯಾಚತ. ರಾಜನ ಬಳಿಯಲ್ಲಿ ಹೋಗಿ ಒಬ್ಬಳು ಹೆಣ್ಣನ್ನು ಮದುವೆ ಮಾಡಿಕೊಡು ಅಂತ ಸೌಬರಿ ಋಷಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೋಪ್ಯಾಹ ಗೃಹ್ಯತಾಂ ಬ್ರಹ್ಮನ್ ಕಾಮಂ ಕನ್ಯಾ ಸ್ವಯಂವರೇ. ಆಯ್ತು, ನಮ್ಮ ಅಂತಃಪುರದಲ್ಲಿ 50 ಜನ ಹೆಣ್ಣು ಮಕ್ಕಳಿದ್ದಾರೆ, ಯಾರು ಬೇಕಾದ್ರೂ ನಿನ್ನನ್ನು ಮದುವೆ ಆಗ್ಲಿಕ್ಕೆ ಕೊರೆಸಿದ್ರು ಅಂತಂದ್ರೆ ಧಾರೆ ಎರೆದು ಕೊಡ್ಲಿಕ್ಕೆ ನನಗೇನು ಅಡ್ಡಿ ಇಲ್ಲ, ಖಂಡಿತವಾಗಿ ನೀವು ಹೋಗಿ ನೋಡಬಹುದು ಅಂತಂದ. ಯಾಕೆ? ಇವನಲ್ಲಿ ಆ 50 ಜನರಲ್ಲಿ ಒಬ್ರು ಅರಸ್ಕೊಳ್ಳಲ್ಲ ಅಂತ ಗ್ಯಾರಂಟಿ ಇತ್ತು ಅವ್ರಿಗೆ. ಯಾಕೆ? ಸ ವಿಚಿಂತ್ಯ ಪ್ರಿಯ ಸ್ತ್ರೀಣಾಂ ಜರಠೋ ಯಮ ಸಮ್ಮತಃ ವಲಿ ಫಲಿತ ಯೇ ಜತ್ಕಃ ಇತ್ಯಹಂ ಪ್ರತ್ಯುದಾಹೃತಃ. ನಿನಗೆ ತುಂಬಾ ವಯಸ್ಸಾಗಿ ಹೋಗ್ಬಿಟ್ಟಿದೆ, ಅಪ್ರಿಯ ಸ್ತ್ರೀಣಾಂ, ಯಾವ ಸ್ತ್ರೀಯರು ನೋಡಿದ್ರು ಕೂಡ ಇವನ ಮುಖವನ್ನು ನೋಡಿದ್ರೆ ಮುಖ ಇನ್ನೊಂದ್ ಕಡೆ ತಿರುಗಿಸ್ತಾರೆ, ಪೂರ್ವಕ್ಕಿದ್ರೆ ಪಶ್ಚಿಮಕ್ಕೆ ಮಾಡ್ತಾರೆ, ಉತ್ತರಕ್ಕಿದ್ರೆ ದಕ್ಷಿಣಕ್ಕೆ ಮುಖವನ್ನು ತಿರುಗಿಸ್ತಾರೆ. ಅವ್ರಿಗೆ ಏನು ಬೇಡ ಅಂತ ಅನ್ನಿಸುವಂತಹ ಸ್ವಭಾವವುಳ್ಳವನು ಇವನು. ಸುಕ್ಕುಗಟ್ಟಿದಂತಹ ಕೂದಲು, ಪೂರ್ತಿ ಕೂದಲೆಲ್ಲ ನೆರೆತು ಹೋಗಿದೆ, ತಲೆ ನೋಡಿದ್ರೆ ಅಲ್ಲಾಡ್ತಾ ಇದೆ. ಯಾವತ್ತೋ ಒಂದ್ ದಿವಸ ಈ ಶರೀರ ಬಿದ್ದು ಹೋಗೋ ಹಾಗಿದೆ, ಇವತ್ತೋ ನಾಳೆನೋ ಅಂತ ಕೊನೆಯ ದಿನಗಳನ್ನು ಎಳಿಸುವಂತಹ ಶರೀರ ಇವನದ್ದಿದೆ. ಇವನನ್ನ ಯಾರು ಮೆಚ್ಚುತ್ತಾರೆ? ನನ್ನ ಮೇಲಿರುವಂತಹ ತೂಗುಗತಿಯನ್ನು ತಪ್ಪಿಸ್ಕೊಂಡ್ರೆ ಆಯ್ತು ಅಂತ ಅಂದುಕೊಂಡು ಹೇಗಾದ್ರೂ ಮಾಡಿ ಇವಳ ಕಡೆಯಿಂದ ತಪ್ಪಿಸ್ಕೊಳ್ಳೋಣ ಅಂತ ಅವನು ಸಾಗ ಹಾಕ್ತ. ನೀವು ಅಲ್ಲಿಗೆ ಹೋಗಿ ಅವ್ರು ಏನಾದ್ರು ಒಪ್ಕೊಂಡ್ರು ಅಂದ್ರೆ ಖಂಡಿತವಾಗಿ ಮದುವೆ ಆಗಿ ಅಂತ ಹೇಳಿದ. ಅದಕ್ಕೆ ಇದೆಲ್ಲ ಗೊತ್ತಾಯ್ತು, ಸೌಬರಿ ಋಷಿಗಳಿಗೆ ಗೊತ್ತಾಯ್ತು. ರಾಜನನ್ನನ್ನು ತಿರಸ್ಕಾರ ಮಾಡಿದ್ದಾನೆ. ಇತ್ಯಹಂ ಪ್ರತ್ಯುದಾಹೃತಃ. ರಾಜನನ್ನನ್ನು ಯಾರಾದ್ರೂ ಒಬ್ಬಳು ಸ್ತ್ರೀಯರನ್ನ ಕರೆದುಕೊಂಡು ಬಂದು ಮದುವೆ ಮಾಡಿಸ್ಬೇಕಾಗಿತ್ತ, ಆತರ ಮಾಡ್ಲಿಲ್ಲ. ಯಾರನ್ನಾದ್ರೂ ಮದುವೆ ಆಗು ಅಂತ ಹೇಳ್ತಾ ಇರೋದನ್ನ ನೋಡಿ ಬಹಳ ಶರೀರ ಎಲ್ಲವೂ ಕೂಡ ಇವನದ್ದು ಇದಾಗಿ ಹೋಗಿದೆ.
ವೃದ್ಧವಾಗಿ ಹೋಗಿದೆ, ಇವನ ಶರೀರ ಎಲ್ಲ ಜರ್ಜರಿತವಾಗಿದೆ, ಇವನನ್ನ ಯಾರು ಮದುವೆ ಆಗ್ತಾರೆ ಅಂತಂದುಕೊಂಡು ಅವರು ನನ್ನನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಗೊತ್ತಾಯ್ತು, ಹಾಗಾಗಿ ನನ್ನ ಶರೀರವನ್ನ ದೇವತಾ ಸ್ತ್ರೀಯರು ಬಯಸುವ ಹಾಗೆ ನನ್ನ ಶರೀರವನ್ನ ಚೆನ್ನಾಗಿ ಮಾಡಿಕೊಳ್ತೇನೆ ಅಂತ ಯೋಚನೆ ಮಾಡಿ, ದೇವತಾ ಸ್ತ್ರೀಯರು ನನ್ನ ಶರೀರವನ್ನು ಬಯಸ್ತಾರೆ ಅಂತಂದು ಹೇಳಿದ್ರೆ ಇನ್ನು ಸಾಮಾನ್ಯರಾದವರು ಏನು ಅಂತ ಯೋಚನೆ ಮಾಡಿ ಅದ್ಭುತವಾದಂತಹ ಶರೀರವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಸಾಧಯಿಷ್ಯೆ ತಥಾತ್ಮಾನಂ ಸುರಸ್ತ್ರೀಣಾಂ ಅಭೀಪ್ಸಿತಂ ಕಿಂ ಪುನರ್ಮನುಜ ಸ್ತ್ರೀಣಾಂ ಇತಿ ವ್ಯವಸಿತ ಪ್ರಭು. ನನ್ನ ಶರೀರವನ್ನು ದೇವತಾ ಸ್ತ್ರೀಯರು ಬಯಸಬೇಕು, ಅಂತಹ ಶರೀರವನ್ನ ನಾನು ಸ್ವೀಕಾರ ಮಾಡ್ತೇನೆ. ಮನುಷ್ಯ ಸ್ತ್ರೀಯರು ಕೂಡ ಇನ್ನೇನು ಯೋಚನೆ ಮಾಡೋದೇ ಇಲ್ಲ, ಖಂಡಿತವಾಗಿ ಬಯಸ್ತಾರೆ ಅಂತಂದುಕೊಂಡು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದಾನೆ. ಯಾರೋ ಒಬ್ರು ಬಂದು ಸಂಪದ್ಭರಿತವಾದಂತಹ ಅಂತಃಪುರದ ಒಳಗಡೆಯಲ್ಲಿ ಇವನನ್ನ ಕಳಿಸ್ತಾ ಇದ್ದಾರೆ. ಅಂತಃಪುರದ ಒಳಗಡೆಯಲ್ಲಿ ಇವನನ್ನ ರಾಜಭಟರು ಕಳಿಸ್ತಾ ಇದ್ದಾರೆ. ಕಳಿಸಿದಾಗ 50 ಜನ ರಾಜಕುಮಾರಿಯರು ಕಾಯ್ತಾ ನಿಂತಿದ್ದಾರೆ. ಯಾರೋ ನಮ್ಮಪ್ಪ ಕಳಿಸಿದಾನೆ ನೋಡೋಣ ಅಂತಂದುಕೊಂಡು ನಿಂತವರು 50 ಜನರು ಇವನನ್ನು ನೋಡಿದಾಗ ಯಾರು ಒಬ್ರು ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡವನು ರಾಜ 50 ಜನ ಕಚ್ಚಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಅವನಿಗೆ ಬಂತು. ಎಂತಹ ರೂಪ! ಒಮ್ಮೆ ಕಣ್ಣು ಮುಚ್ಕೊಂಡು ಇವನು ಬೇಡ ಅಂತ ಅಂದ್ಬಿಟ್ವೆ ಅಂತಂದ್ ಹೇಳಿದ್ರೆ ಕೈಯಲ್ಲಿ ಬಂದಂತಹ ವಜ್ರವನ್ನ ಮಾಣಿಕ್ಯವನ್ನ ಬಿಸಾಕಿದ ಹಾಗಾಗತ್ತೆ ಅಂತ ವಿಚಾರ ಮಾಡಿ ಇವನೇ ನನಗ್ ಗಂಡ ಆಗ್ಬೇಕು, ಇವನೇ ಗಂಡ ಆಗ್ಬೇಕು ಅಂತಂದುಕೊಂಡು ಎಲ್ಲರೂ ಪರಸ್ಪರ ಅತ್ಯಂತ ಅನ್ಯೋನ್ಯವಾದಂತಹ ಸಂಬಂಧ, ಅಕ್ಕ ತಂಗಿಯರ ಅಲ್ಲಿ ಇದ್ರೂ ಕೂಡ ಈ ವರನನ್ನ ವರಿಸಬೇಕು ಅಂತ ಬಂದಾಗ ನನಗೇ ಇವನು ಮದುವೆ ಆಗ್ಬೇಕು, ಬೇರೆಯವರನ್ನು ಮದುವೆ ಆಗೋ ಹಾಗಿಲ್ಲ ಅಂತ ಯೋಚನೆ ಮಾಡಿ ಇವನನ್ನೇ ವರಿಸಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ, ಕಚ್ಚಾಡ್ತಾ ಇದ್ದಾರೆ. ಆವಾಗ ತಾಸಾಂ ಕಲಿರಭೂತ್ ಭೂಯಾನ್ ತದರ್ಥೆ ಪೋಹ್ಯ ಸೌಹೃದಂ ಮಮಾನುರೂಪೋ ನಾಯಂಬಹ ಇತಿ ತದ್ಗತ್ಯೇತಸಾಂ. ಇವನು ನನಗೆ ಗಂಡ ಆಗ್ಲಿಕ್ಕೆ ಯೋಗ್ಯನೇ ಹೊರತಾಗಿ ನಿಮ್ ಯಾರಿಗೂ ಇವನು ಯೋಗ್ಯನಲ್ಲ ಅಂತ ಪ್ರತಿಯೊಬ್ಬರಿಗೂ ಅನಿಸ್ತಾ ಇತ್ತಂತ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನೀವು ನನಗೆ ಗಂಡನಾಗ್ಬೇಕು, ಇವ್ ನನಗೆ ಗಂಡನಾಗ್ಬೇಕು ಅನ್ನುವಂತಹ ಭಾವನೆ ಎಲ್ಲರಿಗೂ ಇತ್ತಂತೆ. ಹಾಗೆ ಎಲ್ಲರೂ ಕೂಡ ಪರಸ್ಪರ ಜಗಳಾಡ್ತಾ ಇರೋದನ್ನ ನೋಡಿ ರಾಜನಿಗೆ ಅನಿಸ್ತಂತೆ, ಓ ಇವನ್ ಬೇಡ ಅನ್ನುವ ಕೋಲಾಹಲ ಇರ್ಬೇಕಿದು ಅಂತ ಅಂದುಕೊಂಡ್ರೆ ಅದಕ್ಕೆ ಇವರು ಉತ್ತರ ಕೊಡ್ತಾ ಇದ್ದಾರೆ, ಹಾಗಲ್ಲಪ್ಪ ರಾಜ, ನೀನ್ 50 ಜನ ಮಕ್ಕಳು ಇವನನ್ನೇ ಮದುವೆ ಆಗ್ಬೇಕು ಅಂತ ಹಾತೊರಿತಾ ಇದ್ದಾರೆ ಅಂತ. ಈ ನನ್ನ ಮಕ್ಕಳಿಗೆ ಏನ ತಲೆ ಕೆಟ್ಟಿದೇನಾ ಅಂತ ರಾಜನಿಗೆ ಯೋಚನೆ ಆಯ್ತು. ಬಂದು ನೋಡಿದ್ರೆ ಇಂತಹ ಅದ್ಭುತವಾದಂತಹ ರೂಪ ಇದೆ. ಓ, ಇಂತಹ ರೂಪವುಳ್ಳಂತಹ ಈ ಸೌಭರಿ ಮಹರ್ಷಿ ತನ್ನ ಮಂತ್ರ ಸಾಮರ್ಥ್ಯದಿಂದಾಗಿ ಅವ್ಯಾಹತವಾಗಿ ಈ ಎಲ್ಲ ಜನರ ಮನಸ್ಸನ್ನ ಸೂರೆಗೊಳ್ತಾ ಇದ್ದಾನೆ ಅಂತ ಅವ್ರಿಗೆಲ್ಲ ಗೊತ್ತಾಯ್ತು. ಗೊತ್ತಾದ ಮೇಲೆ ಋಗ್ವೇದದ ಮಂತ್ರದ್ರಷ್ಟಾರರಾದವರು ಎಂತಹ ಸಾಮರ್ಥ್ಯ ಇರುತ್ತೆ, ಮುಂದೆ ಆ ಮಂತ್ರದ್ರಷ್ಟಾರರ ಕರ್ತವ್ಯ ಏನಿದೆ ಅಂತ ಹೇಳ್ತೇನೆ. ಸೌಭರಿ ಮಹರ್ಷಿಗಳು ತಮ್ಮ ಮಂತ್ರ ಸಾಮರ್ಥ್ಯದಿಂದ ರಾಜಕುಮಾರಿಯರ ಜೊತೆ ಮಂತ್ರ ಸಾಮರ್ಥ್ಯದಿಂದಾಗಿ ಇವರೆಲ್ಲರೂ ಕೂಡ ಇದನ್ ಮಾಡ್ತಾ ಇದ್ದಾರೆ. 50 ಜನ ಮದುವೆ ಆಗ್ಬೇಕು ಅಂತಂದಾಗ ರಾಜನಿಗೆ ಪ್ರಾಯಶ್ಚಿತ್ತ ಆಯ್ತು. ಅಯ್ಯೋ, ನನ್ ದೊಡ್ಡ ತಪ್ಪಾಯ್ತು, ನೀವೇ ನನ್ನನ್ನು ಕ್ಷಮಿಸ್ಬೇಕು ಅಂತ ಕೇಳಿದಾಗ ಆ ರಾಜ ಏನ್ ತೊಂದರೆ ಇಲ್ಲ ಅಂತ ಹೇಳಿ ನೀನ್ ಅಂದಿದ್ದು ಸರಿಯಾಗಿ ಇದೆ ಅಂತ ಅಂದುಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಮಾಡಿ ಇಲ್ಲಿಗೆ ಹೇಳ್ತಾ ಇದ್ದಾರೆ, ಏನ್ ಮಾಡೋದು, ಈ ತರ ಕಚ್ಚಾಡ್ತಾ ನಾ 50 ಜನರನ್ನ ಮದುವೆ ಆಗ್ತೀನಿ ಅಂತಂದ. ಸೌಭರಿ ಮಹರ್ಷಿಗಳು 50 ಶರೀರಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. 50 ಶರೀರಗಳನ್ನ ಸ್ವೀಕಾರ ಮಾಡಿ ಒಂದೊಂದು ಮನೆಯಲ್ಲೂ ಕೂಡ ಒಬ್ಬೊಬ್ಬರನ್ನ ಇಟ್ಟು 50 ಜನರ ಜೊತೆಯಲ್ಲಿ ತಾವು 50 ರೂಪಗಳಿಂದ ಇದ್ದುಕೊಂಡು ಭೋಗವನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಉದ್ಯಾನವನಗಳು, ಮನೆಯಲ್ಲಿ ಇದು ಕಡಿಮೆ ಇದೆ ಅಂತ ಇಲ್ಲ, ಎಲ್ಲ ಭೋಗ ಭಾಗ್ಯಗಳಿಂದ ಕೂಡಿದಂತಹ ಮನೆಯಲ್ಲಿ ಅವ್ರು ಇದ್ದುಕೊಂಡು ಭೋಗವನ್ನು ಮಾಡಿಸ್ತಾ ಇದ್ದಾರೆ. ಈ ತರದ ಅನೇಕ ವಿಷಯಗಳು ಮುಂದೆ ಬರುತ್ತೆ. ಇವತ್ತು ಸ್ವಲ್ಪ ಅನಿವಾರ್ಯ ಕೆಲಸ ಇದೆ, ಆ ಕಾರಣದಿಂದ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡಿರ್ತೇನೆ. ಹರಯೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ
ತೇನ ಪ್ರೀಣಾತು ಕೇಶವಃ. ಎಲ್ಲರಿಗೂ ನಮಸ್ಕಾರ.